ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಟ್ಸ್ ದೀಪಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮಧುಬನಿ ಪೇಂಟ್ ಮಾಡ್ತಾ ಇದ್ದೀನಿ, ಹಾಗೆಯೇ ಇನ್ನೊಂದು ಡ್ರಾಯಿಂಗ್ ಮಾಡ್ತಾ ಇದ್ದೀನಿ, ಹಾಗೆ ಕತೆ ಓದ್ತಾ ಇದ್ದೀನಿ. ದಾಂಪತ್ಯ ಎಂದರೆ ಫೋಟೋಗಳಲ್ಲಿ ನಗುವ ಎರಡು ಮುಖಗಳ ಕಥೆಯಲ್ಲ. ಅದು ಒಂದೇ ಮನೆಯೊಳಗೆ 1000 ಬಾರಿ ಮುರಿದುಕೊಂಡರೂ ಹೊರಗಿನವರಿಗೆ ಗೊತ್ತಾಗದಂತೆ ಮತ್ತೆ ಮತ್ತೆ ಜೋಡಿಸಿಕೊಳ್ಳುವ ಎರಡು ಜೀವಗಳ ಕತೆ. ಗಂಡ ಹೆಂಡತಿಯ ನಡುವೆ ಪ್ರೀತಿ ಮಾತ್ರ ಇರುವುದಿಲ್ಲ. ಕೋಪ ಇರುತ್ತದೆ, ಅಹಂಕಾರ ಇರುತ್ತದೆ, ಬೇಸರ ಇರುತ್ತದೆ, ದಿನಗಟ್ಟಲೆ ಮಾತನಾಡದ ಮೌನ ಇರುತ್ತದೆ. ಇವನು ಬದಲಾಗಲ್ಲ ಎನ್ನುವ ಹೆಂಡತಿಯ ನೋವು ಇರುತ್ತದೆ. ಇವಳು ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎನ್ನುವ ಗಂಡನ ಒಳತಾಪ ಇರುತ್ತದೆ. ಆದರೂ ವಿಚಿತ್ರ ನೋಡಿ, ಅದೇ ಹೆಂಡತಿ ಗಂಡ ತಡವಾಗಿ ಮನೆಗೆ ಬಂದರೆ ಬಾಗಿಲು ತೆರೆದ ಶಬ್ದಕ್ಕೆ ಎಚ್ಚರವಾಗುತ್ತಾಳೆ. ಅದೇ ಗಂಡ ಹೆಂಡತಿ ಊಟ ಮಾಡಿಲ್ಲವೆಂದು ತಿಳಿದರೆ ಕೋಪದಲ್ಲಿದ್ದರೂ ತಟ್ಟೆ ಮುಂದೆ ಇಡುತ್ತಾನೆ. ಇದನ್ನೇ ದಾಂಪತ್ಯ ಎನ್ನುತ್ತಾರೆ. ಮಕ್ಕಳು ಚಿಕ್ಕವರಿದ್ದಾಗ ಮನೆ ತುಂಬಿರುತ್ತದೆ. ಅವರ ಓದು, ಮದುವೆ, ಕೆಲಸ, ಮಕ್ಕಳು ಎಲ್ಲದರಲ್ಲೂ ತಂದೆ ತಾಯಿ ಕರಗಿ ಹೋಗುತ್ತಾರೆ. ಆದರೆ ಒಂದು ದಿನ ಮಕ್ಕಳು ತಮ್ಮ ಜೀವನದಲ್ಲಿ ಮುಂದಕ್ಕೆ ಹೋಗುತ್ತಾರೆ. ಮನೆ ನಿಧಾನವಾಗಿ ಖಾಲಿಯಾಗುತ್ತದೆ. ಆಗ ಉಳಿಯುವುದು ಇಬ್ಬರೇ. ಅದೇ ಗೊರಕೆ ಒಮ್ಮೆ ಕಿರಿಕಿರಿಯಾಗಿದ್ದುದು ಒಂದು ದಿನ ಕೇಳಿಸದೆ ಹೋದರೆ ಕಣ್ಣೀರು ಬರುತ್ತದೆ. ಅದೇ ಬೇಡ, ಅಷ್ಟು ಮಾತನಾಡಬೇಡ ಎಂದು ಗದರಿಸಿದ ಧ್ವನಿ ಒಂದು ದಿನ ಶಾಶ್ವತವಾಗಿ ನಿಂತು ಹೋದರೆ ಮನೆಯ ಗೋಡೆಗಳೇ ಖಾಲಿ ಎನಿಸುತ್ತವೆ. ಅಗಲಿದ ನಂತರ ಯಾರೋ ಬಂದು ಸಾಂತ್ವನ ಹೇಳುತ್ತಾರೆ. ಆದರೆ ರಾತ್ರಿ ಹಾಸಿಗೆಯ ಖಾಲಿ ಜಾಗವನ್ನು ಯಾರೂ ತುಂಬಲಾರರು. ಔಷಧಿ ಕೊಡುವ ಕೈಯನ್ನು, ಊಟ ಆಯ್ತಾ ಎಂದು ಕೇಳುವ ಧ್ವನಿಯನ್ನು, ಕೋಪದಲ್ಲೂ ಕಾಳಜಿ ಮರೆಮಾಡಿದ ಆ ಕಣ್ಣುಗಳನ್ನು ಯಾರೂ ಮರಳಿ ತರಲಾರರು. ಆದ್ದರಿಂದ ನೆನಪಿರಲಿ, ಅತ್ಯುತ್ತಮ ಜೋಡಿ ಎನ್ನುವುದು ಜಗಳವಿಲ್ಲದ ಜೋಡಿ ಅಲ್ಲ, ಜಗಳದ ನಂತರವೂ ಒಬ್ಬರನ್ನೊಬ್ಬರು ಬಿಟ್ಟು ಹೋಗದ ಜೋಡಿ. ದಾಂಪತ್ಯದಲ್ಲಿ ಪ್ರೀತಿಗಿಂತ ದೊಡ್ಡದು ಹೊಂದಾಣಿಕೆ, ಹೊಂದಾಣಿಕೆಗಿಂತ ದೊಡ್ಡದು ಸಹನೆ, ಸಹನೆಗಿಂತ ದೊಡ್ಡದು ಕೊನೆಯವರೆಗೂ ಜೊತೆಗಿರುವ ಮನಸ್ಸು. ಚೇಷ್ಟೆ, ನಾಚಿಕೆ, ಜಗಳ, ಮೌನ, ಕಷ್ಟ, ಸುಖ, ಕಣ್ಣೀರು, ನಗು, ಹೊಂದಾಣಿಕೆ ಇವೆಲ್ಲವೂ ಸೇರಿ ದಾಂಪತ್ಯವನ್ನು ಪವಿತ್ರವಾಗಿಸುತ್ತವೆ. ಬದುಕಿರುವಾಗಲೇ ಸಂಗಾತಿಯ ಬೆಲೆ ಅರಿಯಿರಿ, ಏಕೆಂದರೆ ಸತ್ತ ಮೇಲೆ ಅಳುವ ಕಣ್ಣೀರಿಗಿಂತ ಬದುಕಿರುವಾಗ ಕೊಡುವ ಗೌರವವೇ ಪವಿತ್ರ. ನೆನಪಿರಲಿ, ಜೀವನದಲ್ಲಿ ಪರಿಪೂರ್ಣ ಸಂಗಾತಿ ಸಿಗುವುದಿಲ್ಲ. ಆದರೆ ಅಪರಿಪೂರ್ಣತೆಯನ್ನು ಒಪ್ಪಿಕೊಂಡು ಕೊನೆಯವರೆಗೂ ಜೊತೆಗಿರುವ ಸಂಗಾತಿಗಿಂತ ದೊಡ್ಡ ಭಾಗ್ಯ ಮತ್ತೊಂದಿಲ್ಲ. ಎರಡು ಜೀವಗಳ ಬೆಸುಗೆಯ ದಾಂಪತ್ಯ, ನೋವು ನಲಿವಿನ ಸಮಾನ ಹಂಚಿಕೆಯ ಸತ್ಸಂಗ. ಮತ್ತೊಂದು ಕತೆ. ಆಕೆ ಒಂದು ದೊಡ್ಡ ಕಂಪನಿಯಲ್ಲಿ ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿದ್ದಳು. ಭಾರೀ ಸಂಬಳ, ವರ್ಷದ ಸಂಬಳ ಕೋಟಿಗಳಲ್ಲಿತ್ತು. ಅವಳ ಸಾಮರ್ಥ್ಯ ಕೂಡ ಹಾಗೇ ಇತ್ತು ಅನ್ನಿ. ಅಷ್ಟಲ್ಲದೆ ಅಷ್ಟೊಂದು ಸಂಬಳ ಯಾರು ಕೊಡುತ್ತಾರೆ? ಇರಲಿ, ಕತೆ ಕೇಳಿ. ಅದೊಂದು ದಿನ ಆಕೆ ಕಂಪನಿಯ CEO ಅನ್ನು ಭೇಟಿಯಾಗಿ ತಾನು ಕಂಪನಿಯ ಹುದ್ದೆಗೆ ರಾಜೀನಾಮೆ ಕೊಡಲು ಇಚ್ಛಿಸುತ್ತೇನೆ ಎಂದು ಹೇಳಿ ರಾಜೀನಾಮೆ ಪತ್ರವನ್ನು CEO ಮೇಜಿನ ಮೇಲಿಟ್ಟಳು. CEO ಕೇಳಿದ, ನೀನು ಇಷ್ಟು ಒಳ್ಳೆಯ ಹುದ್ದೆ, ಸಂಬಳ ಇರುವ ಕೆಲಸಕ್ಕೆ ರಾಜೀನಾಮೆ ಕೊಡುತ್ತಿರುವುದೇಕೆ? ಆಕೆ, ಸಾರಿ, ಅದನ್ನು ನಾನು ನಿಮಗೆ ಹೇಳಬೇಕಾಗಿಲ್ಲ, ನನ್ನ ರಾಜೀನಾಮೆ ಸ್ವೀಕರಿಸಿ. CEO, ಆಗಲಿ, ನಿನಗೆ ನಾನು ಒಂದು ಸೌಜನ್ಯದ ಆಫರ್ ಕೊಡುತ್ತೇನೆ. ಅದೇನೆಂದರೆ, ಇನ್ನೊಂದು ತಿಂಗಳು ನಮ್ಮ ಕಂಪನಿಯ ಖರ್ಚಿನಲ್ಲಿ ನೀನು ಒಂದು ವರ್ಲ್ಡ್ ಟೂರ್ ಮಾಡಿಕೊಂಡು ಬಾ. ನಿನಗೆ ತೃಪ್ತಿಯಾಗುವಷ್ಟು ಹಣ ಖರ್ಚು ಮಾಡು. ಅದನ್ನೆಲ್ಲವನ್ನು ಕಂಪನಿಯೇ ನೋಡಿಕೊಳ್ಳುತ್ತದೆ. ನೀನು ಬಂದ ಮೇಲೆಯೂ ನಿನಗೆ ರಾಜೀನಾಮೆ ಕೊಡಬೇಕು ಅನ್ನಿಸಿದರೆ ಕೊಡು, ನಾನು ಸ್ವೀಕರಿಸುತ್ತೇನೆ. ಇದು ವಿಚಿತ್ರ ಅನ್ನಿಸಿತು ಆಕೆಗೆ. ಆಗಲಿ, ಏಕೆ ಬೇಡ ಎಂದುಕೊಂಡು ಒಪ್ಪಿಕೊಂಡಳು. ತಿಂಗಳು ಕಳೆದ ಮೇಲೆ ಆಕೆ ವರ್ಲ್ಡ್ ಟೂರ್ ಮುಗಿಸಿ ವಾಪಸ್ಸಾದಳು. ಬಂದವಳೆ ಮತ್ತೆ CEO ಅನ್ನು ಭೇಟಿಯಾದಳು. CEO ಕೇಳಿದ, ಈಗಲೂ ನಿನಗೆ ರಾಜೀನಾಮೆ ಕೊಡಬೇಕು ಅನ್ನಿಸುತ್ತಿದೆಯಾ? ಆಕೆ, ಶೂರ್, ನನ್ನ ನಿರ್ಧಾರದಲ್ಲಿ ಬದಲಾವಣೆ ಇಲ್ಲ, ನನ್ನ ರಾಜೀನಾಮೆಯನ್ನು ಸ್ವೀಕರಿಸಿ. CEO, ಆಗಲಿ, ನಿನ್ನ ರಾಜೀನಾಮೆಯನ್ನು ಸ್ವೀಕರಿಸಿದ್ದೇನೆ, ನೀನಿನ್ನು ಹೋಗಬಹುದು, ಆಲ್ ದ ಬೆಸ್ಟ್. ಆಕೆ ಈಗ ಕೇಳಿದಳು, ಅದು ಸರಿ, ಆದರೆ ಈ ಕೆಲಸವನ್ನು ಒಂದು ತಿಂಗಳ ಮೊದಲೇ ಮಾಡಬಹುದಿತ್ತಲ್ಲ, ಅದಕ್ಕೆ ನನಗಾಗಿ ಇಷ್ಟು ಖರ್ಚು ಮಾಡಬಹುದು ತಪ್ಪುತ್ತಿತ್ತಲ್ಲ. CEO ಹೇಳಿದ, ಸಾರಿ, ಅದನ್ನು ನಾನು ನಿನಗೆ ಹೇಳಬೇಕಾಗಿಲ್ಲ, ಆದರೂ ಹೇಳುತ್ತೇನೆ ಕೇಳು. ಈಗ ಒಂದು ತಿಂಗಳು ನೀನಿಲ್ಲದೆಯೂ ನಮ್ಮ ಕಂಪನಿಯ ಕೆಲಸ ಸುಸೂತ್ರವಾಗಿ ನಡೆಯುತ್ತದೆಯೇ ಅಂತ ನೋಡಿದೆ. ನಿನ್ನ ಟೀಮ್ನಿನ ಮಂದಿಯನ್ನು ಹುರಿದುಂಬಿಸಿದೆ. ಅವರೆಲ್ಲರೂ ಅದ್ಭುತವಾಗಿ ಕೆಲಸವನ್ನು ನಿಭಾಯಿಸಿದರು. ಹಾಗಾಗಿ ನೀನು ತನ್ನ ಕಂಪನಿಗೆ ಅನಿವಾರ್ಯವಲ್ಲ. ನೀನು ಅನಿವಾರ್ಯವಾಗಿದ್ದರೆ ನಿನ್ನ ಸಂಬಳವನ್ನು 2 ಪಟ್ಟು ಏರಿಸಿ ನಿನ್ನ ಮನವೊಲಿಸುತ್ತಿದ್ದೆ. ಗೊತ್ತಾಯ್ತಲ್ಲ? ನೀನು ಅನಿವಾರ್ಯ ಅನ್ನಿಸಿದರೆ ಮಾತ್ರ ನಿನ್ನ ಕಿಮ್ಮತ್ತು. ಇನ್ನು ನೀನು ಹೊರಡಬಹುದು. CEO ಮಾತಿನರ್ಥವನ್ನು ಇನ್ನೂ ಬಿಡಿಸಿ ಹೇಳಬೇಕೇ? ಇನ್ನು ಮುಂದೆ
ನಮ್ಮ ಕಂಪನಿಗೆ, ಕಚೇರಿಗೆ, ಕಾರ್ಖಾನೆಗೆ, ಇಲಾಖೆಗೆ ನಾವು ಅನಿವಾರ್ಯ ಅನ್ನಿಸುವಂತಹ ಪ್ರತಿಭೆ, ಜ್ಞಾನ, ಶ್ರದ್ಧೆ, ಚಾತುರ್ಯ ಬೆಳೆಸಿಕೊಳ್ಳದಿದ್ದರೆ ನಮಗೆ ಉಳಿಗಾಲವಿಲ್ಲ. ಏನನ್ನೂ ಮಾಡದಿರುವುದೇ ಕೆಲಸ. ಇಫ್ ಯು ಕ್ಯಾನ್ ಡೂ ನಥಿಂಗ್, ದಟ್ ಈಸ್ ದ ಬೆಸ್ಟ್. ಬಹಳ ಧೈರ್ಯ ಬೇಕು ನಥಿಂಗ್ ಮಾಡುವುದಕ್ಕೆ. ಏನಾದರೂ ಮಾಡುವುದಕ್ಕೆ ಅಂಥ ಧೈರ್ಯವೇನು ಬೇಕಾಗಿಲ್ಲ. ಏಕೆಂದರೆ ಇಲ್ಲಿ ಮಾಡುವ ಕೆಲಸದಲ್ಲಿ ತೊಡಗಿಕೊಂಡಿರುವುದು ಮೈಂಡ್. ಅಹಂ ಏನನ್ನಾದರೂ ಮಾಡುವುದಕ್ಕೆ ಹಾತೊರೆಯುತ್ತಿರುತ್ತದೆ. ಅದು ಲೌಕಿಕವಾಗಬಹುದು ಅಥವಾ ಅಲೌಕಿಕವಾಗಬಹುದು. ಮೈಂಡ್ಗೆ ಏನೋ ಒಂದು ಕೆಲಸ ಬೇಕು. ನೀವು ಏನನ್ನಾದರೂ ಮಾಡುತ್ತಿರುವುದಾದರೆ ಅಹಂಗೆ ಏನೋ ಒಂದು ತೃಪ್ತಿ, ಸಮಾಧಾನ, ಆನಂದ, ಜೀವಂತಿಕೆ. ಆದರೆ ನಥಿಂಗ್ ಎನ್ನುವುದು ಜಗತ್ತಿನಲ್ಲಿಯೇ ಅತ್ಯಂತ ಕಠಿಣಕರವಾದ ಸಂಗತಿ ಮತ್ತು ಇದು ನಿಮಗೆ ಸಾಧ್ಯವಾದರೆ ಬೆಸ್ಟ್. ನಾವು ಏನಾದರೂ ಮಾಡಬೇಕು ಎನ್ನುವ ಐಡಿಯಾನೇ ಮೂಲಭೂತವಾಗಿ ತಪ್ಪು. ವಿ ಹ್ಯಾವ್ ಟು ಬಿ, ನಾಟ್ ಡೂ. ನಾನು ಜನರಿಗೆ ಏನಾದರೂ ಮಾಡಲು ಯಾಕೆ ಹೇಳುತ್ತೇನೆಂದರೆ ಅವರಿಗೆ ಈ ಡೂಯಿಂಗ್ನ ನಿರರ್ಥಕತೆ ಗೊತ್ತಾಗಲೆಂದು. ಕೊನೆಗೊಮ್ಮೆ ಅವರಿಗೆ ಬೇಜಾರಾಗಿ ಸಾಕು ಇದು, ನಾವು ಏನೂ ಮಾಡೋದು ಬೇಡ ಎಂದು ಅವರೇ ಕೈ ಚೆಲ್ಲಲೆಂದು. ಮತ್ತು ಆಗ ನಿಜದ ಕೆಲಸ ಶುರುವಾಗುತ್ತದೆ. ನಿಜವಾದ ಕೆಲಸ ಯಾವುದೆಂದರೆ ಜಸ್ಟ್ ಟು ಬಿ. ಏಕೆಂದರೆ ನಿಮಗೆ ಅವಶ್ಯಕವಾಗಿರುವುದನ್ನೆಲ್ಲ ನಿಮಗೆ ಮೊದಲೇ ಕೊಡಲಾಗಿದೆ. ಈಗ ನೀವು ನೀವಾಗಿರಬೇಕು ಮಾತ್ರ. ನಾವಾಗಿರುವುದೆಂದರೇನು ನಿಮಗೆ ಇನ್ನೂ ಗೊತ್ತಿಲ್ಲ. ನಿಜ. ನೀವು ಈಗ ಮಾಡಬೇಕಾಗಿರುವುದೇನೆಂದರೆ ಆಳಮೌನದಲ್ಲಿ ಒಂದಾಗುವುದು. ಎಲ್ಲಿ ನಿಮ್ಮನ್ನು ಬಿಟ್ಟರೆ ನಿಮಗೆ ಬೇರೆ ಯಾರೂ ಕಾಣಿಸುವುದಿಲ್ಲವೋ ಅಲ್ಲಿ ನಿಮಗೆ ನಿಮ್ಮ ಭೇಟಿಯಾಗುತ್ತದೆ, ಪರಿಚಯವಾಗುತ್ತದೆ. ಒಮ್ಮೆ ಒಬ್ಬ ಸದ್ಗೃಹಸ್ಥ ಝೆನ್ ಮಾಸ್ಟರ್ನ ಆಶ್ರಮಕ್ಕೆ ಬಂದು ಅವನನ್ನು ತನ್ನ ಹೊಸ ಮನೆಯ ಕಾರ್ಯಕ್ರಮ ಒಂದಕ್ಕೆ ಆಹ್ವಾನಿಸಿದ. ಮಾಸ್ಟರ್, ನನಗೆ ಬಿಡುವಿಲ್ಲ, ಬರಲು ಆಗುವುದಿಲ್ಲ. ಗೃಹಸ್ಥ, ಏನು ಕೆಲಸ ಮಾಡುತ್ತಿದ್ದೀರಿ? ನನ್ನ ಸಹಾಯ ಏನಾದರೂ ಬೇಕೇ? ಮಾಸ್ಟರ್, ಏನೂ ಮಾಡುತ್ತಿಲ್ಲ. ಏನು ಮಾಡದಿರುವುದೇ ಝೆನ್ ಸನ್ಯಾಸಿಯ ಮುಖ್ಯ ಕೆಲಸ. ಸ್ವಲ್ಪ ದಿನಗಳ ನಂತರ ಮತ್ತೆ ಗೃಹಸ್ಥ ಮಾಸ್ಟರನ್ನು ಮತ್ತೆ ತನ್ನ ಮನೆಗೆ ಆಹ್ವಾನಿಸಿದ. ಮಾಸ್ಟರ್, ನನಗೆ ಬಿಡುವಿಲ್ಲ, ಬರಲು ಆಗುವುದಿಲ್ಲ. ಗೃಹಸ್ಥ, ಈಗ ಏನು ಮಾಡುತ್ತಿದ್ದೀರಿ? ಮಾಸ್ಟರ್, ಏನೂ ಮಾಡುತ್ತಿಲ್ಲ. ಗೃಹಸ್ಥ, ಅವತ್ತು ನೀವು ಅದನ್ನೇ ಮಾಡುತ್ತಿದ್ದೀರಿ ಅಲ್ಲವೇ? ಮಾಸ್ಟರ್, ಹೌದು, ಅದು ಇನ್ನೂ ಮುಗಿದಿಲ್ಲ. ಬಹುತೇಕವಾಗಿ ನಾವೆಲ್ಲರೂ ಒಂದೇ ಒಂದು ತಪ್ಪು ಮಾಡುತ್ತೇವೆ. ಯಾವುದೇ ಪದ ಅಥವಾ ವಸ್ತುವನ್ನು ಪೂರ್ವಗ್ರಹದೊಂದಿಗೆ ನೋಡುತ್ತೇವೆ. ಈ ಹಿಂದಿನ ತನಕ ಆ ವಸ್ತು ಅಥವಾ ಪದದೊಂದಿಗೆ ನಮ್ಮ ಅನುಭವ ಇದೆಯೋ ಅದರಂತೆ ನಮ್ಮ ಗ್ರಹಿಕೆ ಇರುತ್ತದೆ. ಅಥವಾ ಅದು ನಮ್ಮ ನೇರ ಅನುಭವಕ್ಕೆ ಆತನಕ ದಕ್ಕಿರುವ ಸಂಗತಿಯಾಗಿರದೆ ಹೋದಲ್ಲಿ ಇತರರ ಅನುಭವ ಅಥವಾ ಅಭಿಪ್ರಾಯದ ಮೇಲೆ ನಮ್ಮ ಗ್ರಹಿಕೆಯನ್ನು ರೂಪಿಸಿಕೊಳ್ಳುತ್ತವೆ. ಬಿಡುವಿನ ದಿನಗಳಲ್ಲಿ ಕುಳಿತು ಬದುಕಿನ ಪುಟಗಳನ್ನು ತಿರುಗಿಸಿ ನೋಡಿ. ನಿಮ್ಮ ಎಷ್ಟು ನಿರ್ಧಾರಗಳು ಪೂರ್ವಗ್ರಹದಿಂದ ಆವೃತವಾಗಿಲ್ಲ ಅಥವಾ ಎಷ್ಟು ನಿರ್ಧಾರಗಳು ಇತರರ ದೃಷ್ಟಿಕೋನದ ಮೇಲೆಯೇ ಅವಲಂಬಿತವಾಗಿವೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.